ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು HLO ಮೊಬೈಲ್ ಅಪ್ಲಿಕೇಶನಲ್ಲಿ HLB ಅಂದರೆ ಹೌಸ್ ಲಿಸ್ಟ್ ಬ್ಲಾಕ್ನ ಮನೆಗಣತಿ ಪೂರ್ಣಗೊಂಡ ನಂತರ ಕಂಪ್ಲೀಟ್ ಮಾಡ್ತಕ್ಕಂಥ ವಿಧಾನವನ್ನು ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಭಾಳಷ್ಟು ವಿಡಿಯೋಗಳು ನಾವು ನಿಮಗೆ ಹೌಸ್ ಲಿಸ್ಟು ಮತ್ತು ಹೌಸಿಂಗ್ ಸೆನ್ಸಸ್ ಬಗ್ಗೆ ಹಾಕಿದ್ದೀವಿ. ಸೊ ನೀವೆಲ್ಲ ಭಾಳಷ್ಟು ವ್ಯೂ ಮಾಡಿದ್ದೀರಿ, ವಾಚ್ ಮಾಡಿದ್ದೀರಿ, ಸಪೋರ್ಟ್ ಮಾಡಿದ್ದೀರಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತಾ, ಸೊ ಇವಾಗ ಮನೆಗಣತಿ ಪೂರ್ಣ ಆಗ್ತಾನೆ ಇದೆ. ಸೊ ಪೂರ್ಣ ಆಗೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ನೋಡುವ. ಸೊ ಒಂದು ಕೆಲಸ ಮಾಡಬೇಕು, ಏನಂತಂದರೆ ಆ್ಯಪ್ನ ಫಸ್ಟ್ ಪೇಜ್ಗೆ ಬಂದರೆ, ಇಟ್ ಮೀನ್ಸ್ ಆ್ಯಪ್ನ ಫಸ್ಟಿಗೆ ಬಂದರೆ ಅಲ್ಲಿ ರಿಫ್ರೆಶನ್ನು ಕೊಡಿ. ಮೊದಲು ಮಾಡ್ತಕ್ಕಂಥ ಕೆಲಸನೇ ನೀವೇನು ಮಾಡಬೇಕು, ರಿಫ್ರೆಶನ್ನು ಮಾಡಬೇಕು. ಓಕೆ, ರಿಫ್ರೆಶ್ ಮಾಡಿದ ಮೇಲೆ ಈಗಾಗಲೇ ನೀವು ನಿರೀಕ್ಷಿತ ಕಟ್ಟಡಗಳು ಮತ್ತು ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆಯನ್ನು ಬರೆದಿದ್ದೀರಿ. ಓಕೆ, ನಿರೀಕ್ಷಿತ ಕಟ್ಟಡ ಬರೆದಿದ್ದೀರಿ, ನಿರೀಕ್ಷಿತ ಜನಗಣತಿ ಮನೆ ಸಂಖ್ಯೆಗಳನ್ನು ಹಾಕಿದ್ದೀರಿ. ಇದನ್ನು ಇವಾಗ ಏನು ಮಾಡಬೇಕು, ನಿಖರವಾಗಿ ಅಂಕಿ ಸಂಖ್ಯೆಗಳನ್ನು ಹಾಕಬೇಕು. ಇದಕ್ಕಿಂತ ಮುಂಚೆ ನೀವು ಸಾರಾಂಶಕ್ಕೆ ಹೋಗ್ತೀರಿ, ಸಾರಾಂಶವನ್ನು ವೀಕ್ಷಿಸಿದ ನಂತರ ಲಾಸ್ಟ್ಗೆ ಬರ್ತೀರಿ. ಆವಾಗ ಕಟ್ಟಡ ಸಂಖ್ಯೆ ಫಾರ್ ಎಕ್ಸಾಂಪಲ್ CN 180 ಐತಂತ ತಿಳ್ಕೊತೀರಿ. ಸೊ 180 ಅಂತ ಬರೀತೀರಿ. ಲಾಸ್ಟ್ ಜನಗಣತಿ ಮನೆ ಸಂಖ್ಯೆ 0225 ಅಂತ ತಿಳಿರಿ ಉದಾಹರಣೆ. ಸೊ ಅಲ್ಲಿನೂ ಕೂಡ 0220 ಬರೆದು ಕಾರ್ಯಾಚರಣೆಯನ್ನು ಆಪರೇಷನನ್ನು ಮಾಡಬೇಕು. ಇದು ಫಸ್ಟ್ ಮಾಡ್ತಕ್ಕಂಥ ಕೆಲಸ ಇದೆ. ಅಕ್ಯುರೇಟ್ ಆಗಿರ್ತಕ್ಕಂಥ ನಿರೀಕ್ಷಿತ ಕಟ್ಟಡಗಳ ಸಂಖ್ಯೆ ಮತ್ತು ನಿರೀಕ್ಷಿತ ಜನಗಣತಿ ಮನೆಗಳ ಸಂಖ್ಯೆ ಇದವಲ್ಲ, ಅಕ್ಯುರೇಟನ್ನೇ ಹಾಕಬೇಕು. ನಿಖರವಾದ ಅಂಕಿ ಸಂಖ್ಯೆಗಳನ್ನು ಹಾಕಿ ಕಾರ್ಯಾಚರಣೆಯನ್ನು ಮಾಡಬೇಕು. ಇದು ಫಸ್ಟ್ ಕೆಲಸ. ಓಕೆ, ಸೊ ಇದಕ್ಕಿಂತ ಮುಂಚೆ ನೀವು ಈ ಸಾರಾಂಶ ವೀಕ್ಷಿಸಿ ಅಂತ ಇದೆ ನೋಡಿ. ಸೊ ಇದನ್ನು ನೀವು ಟ್ಯಾಬನ್ನು ಕ್ಲಿಕ್ ಮಾಡಿದರೆ ಸಾಕು, ಇಲ್ಲಿ ನಿಮ್ಗೆ ಏನಾಗ್ತದಪ್ಪ ಅಂದರೆ ಎಲ್ಲ ಸಿಗ್ತದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಥರನಾಗಿರ್ತಕ್ಕಂಥ ನಿಮಗೆ ಮನೆಗಳು ನಿಮ್ಮ ಸಾರಾಂಶದಲ್ಲಿ ಬರ್ತಾವೆ. ಒಟ್ಟು ಜನಗಣತಿ ಮನೆಗಳು, ಒಟ್ಟು ವಾಸೇತರ, ಒಟ್ಟು ಸಾಮಾನ್ಯ ಕುಟುಂಬ, ಸಂಸ್ಥಾ ರೂಪ, ಸಂಪೂರ್ಣ, ಅಪೂರ್ಣ, ಲಾಕ್ ಮಾಡಲಾದ, ಅಳಿಸಲಾದ ಮತ್ತು ಸಿಂಕ್ ಮಾಡಲಾದ. ಸೊ ಇಲ್ಲಿ ನೀವೇನು ಮಾಡ್ತೀರಿ, ಇದರಲ್ಲಿ ನೋಡಿ ಲಾಸ್ಟ್ ಕೆಳಗಡೆ ಇರ್ತಕ್ಕಂಥ ಕಟ್ಟಡ ಮತ್ತು ಜನಗಣತಿ ಮನೆ ಸಂಖ್ಯೆಗಳನ್ನು ನೀವೇನು ಮಾಡಬೇಕು, ಹಾಕಬೇಕು. ಆವಾಗ ಹಾಕಿದ ಕೂಡಲೇ ನೆಕ್ಸ್ಟ್ ಮಾಡ್ತಕ್ಕಂಥ ಕೆಲಸ ಏನು ಮಾಡ್ತೀರಪ್ಪ ಅಂದರೆ ಪೂರ್ಣಗೊಳಿಸಿದ್ದಾರೆ ಅಂತಕ್ಕಂಥ ಇದೆ ನೋಡಿ. ಓಕೆನಾ, ಈ ಐಕಾನ್ಗೆ ಬರಬೇಕು. ಪೂರ್ಣಗೊಂಡಿದೆ ಎಂದು ಗುರುತಿಸಿ ಅಂತ ಇದು 6th ಆಪ್ಷನ್ಸ್ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಫಸ್ಟ್ ಇರ್ತಕ್ಕಂಥದ್ದು ಹೊಸ ಮನೆ ಪಟ್ಟಿ ನಮೂದು, ಮಾಹಿತಿ ತಿದ್ದುಪಡಿ, ಈಗಾಗಲೇ ಸಿಂಕ್ ಮಾಡಿದ ಮಾಹಿತಿ ತಿದ್ದುಪಡಿ, ಸಾರಾಂಶ ವೀಕ್ಷಿಸಿ, ಸಿಂಕ್, ಲಾಸ್ಟ್ ಮಾಡ್ತಕ್ಕಂಥದ್ದೇ ಸಿಂಕ್ ಇದಕ್ಕಿಂತ ಮುಂಚೆ ನೀವೆಲ್ಲ ಸಿಂಕು ತಿದ್ದುಪಡಿಯನ್ನು ಎಲ್ಲವನ್ನೂ ಮಾಡಿ. ಓಕೆ, ಎಲ್ಲ ಮಾಡಿದ ಕೂಡಲೇ ಲಾಸ್ಟ್ ಈ ಸ್ಟೇಜ್ಗೆ ಬನ್ನಿ. ಸೊ ಇನ್ನೂ ಯಾವುದಾದ್ರೂ ಮನೆಪಟ್ಟಿಗಳನ್ನು ಮಾಡಬೇಕಾದ್ರೆ ಮನೆಪಟ್ಟಿಯನ್ನು ಮಾಡಬೇಕು. ಸಿಂಕ್ ಇದ್ದರೆ ಸಿಂಕ್ ಮಾಡಬೇಕು. ನಿಮ್ಮ ಮೇಲ್ವಿಚಾರಕರು ನಿಮಗೆ ಏನಾದರೂ ಟಿಪ್ಪಣಿಗಳನ್ನು ಕೊಟ್ಟಿದ್ರೆ ಅದನ್ನೆಲ್ಲವುಗಳನ್ನು ಕರೆಕ್ಷನ್ ಮಾಡಬೇಕು. ಕರೆಕ್ಷನ್ ಮಾಡಿದ ಕೂಡಲೇ ಆಮೇಲೆ ಇದಕ್ಕೆ ನೀವೇನು ಮಾಡಬೇಕಪ್ಪ ಅಂದರೆ ಪೂರ್ಣಗೊಂಡಿದೆ ಅಂತ ಗುರುತಿಸಿ ಅಂತ ಇದೆ. ಆವಾಗ ಇಲ್ಲಿ ನೀವೇನು ಮಾಡಬೇಕಂದ್ರೆ ಬರಬೇಕು. ಇಲ್ಲಿ ಏನಿದೆ ನೋಡಿ, ಈ ಒಂದು ಚೆಕ್ ಬಾಕ್ಸ್ಗೆ ನೀವು ಕ್ಲಿಕ್ ಮಾಡಬೇಕು, ರೈಟ್ ಮಾರ್ಕ್ ಹಾಕ್ತೀರಿ. ಈ ಮನೆಪಟ್ಟಿ ಬ್ಲಾಕ್ನಲ್ಲಿ ಮನೆಪಟ್ಟಿ ಕಾರ್ಯಾಚರಣೆ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಎಂದು ನಾನು ದೃಢೀಕರಿಸುತ್ತೇನೆ. ಈ ಮನೆಪಟ್ಟಿ ಬ್ಲಾಕ್ ಒಳಗಿನ ಯಾವುದೇ ನಿರ್ಮಾಣ ಅಥವಾ ಕುಟುಂಬಗಳ ಗಣತಿಯನ್ನು ಬಾಕಿ ಇರಿಸಿಲ್ಲ ಎಂಬುದನ್ನು ಪ್ರಮಾಣೀಕರಿಸ್ತೀನಿ ಅಂತಕ್ಕದ್ದನ್ನು ನೀವೇನು ಮಾಡಬೇಕು, ಎಸ್, ಇದನ್ನು ಓದಿ ಅದನ್ನು ಚೆಕ್ ಬಾಕ್ಸಲ್ಲಿ ರೈಟ್ ಹಾಕಿ ನಿಮ್ಮ ಸಿಗ್ನೇಚರನ್ನು ನೀವೇನು ಮಾಡ್ತೀರಾ ಅಂತಂದರೆ ಕೊಡ್ತೀರಿ. ಓಕೆ, ಸೊ ನಿಮ್ಮ ಸಿಗ್ನೇಚರನ್ನು ಕೊಟ್ಟಿದ ಕೂಡಲೇ ನೀವೇನು ಮಾಡಬೇಕು, ಇದನ್ನು ಸಲ್ಲಿಸಿ. ಓಕೆ, ಇದನ್ನು ಸಬ್ಮಿಟ್ ಮಾಡ್ತೀರಿ. ಇದನ್ನು ಸಬ್ಮಿಟ್ ಮಾಡಿದ ಕೂಡಲೇ ಇದು ಎಲ್ಲಿ ಹೋಗ್ತದೆ, ಸೂಪರ್ವೈಸರ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಬರ್ತದೆ. ಆ ಸೂಪರ್ವೈಸರ್ ಏನು ಮಾಡ್ತಾರಪ್ಪ ಅಂದರೆ ಟೆಕ್ಸ್ಟ್ ಮೆಸೇಜನ್ನು ಓದಿ ಮತ್ತೆ ನಿಮ್ಮ ಒಂದು ಬ್ಲಾಗ್ಗೆ ಬರ್ತಾರೆ. ಸೊ ಮತ್ತೆ ಅದನ್ನೆಲ್ಲವನ್ನು ಅವರು ಕೂಡ ಚೆಕ್ ಬಾಕ್ಸ್ ಹಾಕಿ ಸಿಗ್ನೇಚರ್ ಹಾಕ್ತಾರೆ. ಆವಾಗ ಮತ್ತೆ ನಿಮಗೆ ಏನಾಗ್ತದೆ, ಸೂಪರ್ವೈಸರಿಂದನೇ ಒಂದು ರಿಪ್ಲೈ ಮೆಸೇಜ್ ಬರ್ತದೆ. ನಿಮ್ಮ ಸೂಪರ್ವೈಸರು ನಿಮ್ಮ ಮನೆ ಬ್ಲಾಕನ್ನು ಕಂಪ್ಲೀಟ್ ಆಗಿ ಅಂತ ರಿಮಾರ್ಕ್ ಮಾಡಿದ್ದಾರೆ ಅಂತಕ್ಕಂಥದ್ದು ಏನು ಬರ್ತದೆ. ಆವಾಗ ನಿಮ್ದು ಏನಾಗ್ತದಪ್ಪ ಅಂದ್ರೆ ಮನೆಗಣತಿ ಪೂರ್ಣವಾಗಿದೆ ಅಂತ ತಿಳಿಬೋದು. ಓಕೆ, ಇಷ್ಟು ನೀವು ಏನು ಮಾಡಬೇಕು, ಮನೆಗಣತಿಯನ್ನು ಪೂರ್ಣ ಮಾಡಲಿಕ್ಕಿರ್ತಕ್ಕಂಥ ಆ್ಯಪಲ್ಲಿ ಮಾಡ್ತಕ್ಕಂಥ ಸರಿಯಾದ ವಿಧಾನವನ್ನು ಹೇಳಿದ್ದೀನಿ. ಅದನ್ನು ಕಂಪಲ್ಸರಿಯಾಗಿ ಫಾಲೋ ಅಪ್ ಮಾಡಿಕೊಡ್ರಿ. ಇನ್ನೇನಾದರೂ ಮನೆ ಮಿಸ್ಸಿಂಗ್ ಮಾಡಿದರೆ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.